ಆಟಿ ಪ್ರಯುಕ್ತ ಯುವ ಫಂಡ್ಸ್ ಅಸೋಸಿಯೇಷನ್ ಕೊಡಗು ಮತ್ತು ಮಡಿಕೇರಿ ನಗರ ಬಂಟರ ಮಹಿಳಾ ಘಟಕದ ಸಹಯೋಗದೊಂದಿಗೆ 2ನೇ ವರ್ಷದ ಆಂಟಿ ಡೊಂಜಿ ದಿನ ಬಂಟೇರಿನ ಸಮ್ಮಿಲನ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷ ಶರತ್ ಶೆಟ್ಟಿ ತಿಳಿಸಿದರು. ಆಗಸ್ಟ್ 4ರ ಭಾನುವಾರದಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟದ ಜೊತೆಗೆ ಹಲವು ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನಡೆಸಲಾಗುವುದು. ಅಂದು ಬೆಳಗ್ಗೆ 9:30ಕ್ಕೆ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ಸದಾಶಿವ ರೈ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಜಿಲ್ಲಾ ಬಂಟರ ಸಂಘದ ಗೌರವಾಧ್ಯಕ್ಷ ಐತಪ್ಪ ರೈ ಉದ್ಘಾಟಿಸಲಿದ್ದಾರೆ. ಬಳಿಕ ಪುರುಷರಿಗೆ ಫುಟ್ಬಾಲ್, ವಾಲಿಬಾಲ್, ಹಗ್ಗ ಜಗ್ಗಾಟ, ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದೆ. ಮಕ್ಕಳಿಗೂ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ನಗರ ಬಂಟರ ಮಹಿಳಾ ಘಟಕದ ವತಿಯಿಂದ ಆಟಿ ವಿಶೇಷ ಖಾದ್ಯಗಳ ಪ್ರದರ್ಶನ ಇರಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸಂಜೆ 4:30ಕ್ಕೆ ಸದಾನಂದ ರೈ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಬಂಟರ ಸಂಘದ ಅಧ್ಯಕ್ಷ ಬಿಡಿ ಜಗದೀಶ್ ರೈ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಗುತ್ತದೆ. ಸಂಜೆ 5 ಗಂಟೆಗೆ ಕಲ್ಲಡ್ಕದ ಶ್ರೀ ವಿಠಲ ನಾಯಕ್ ಮತ್ತು ಬಳಗದಿಂದ ಸಂದೇಶ ಸಂತೋಷ ಎಂಬ ವಿನೂತನ ಶೈಲಿಯ ಕಾರ್ಯಕ್ರಮ ನಡೆಯಲಿದೆ ಎಂದು ಶರತ್ ಶೆಟ್ಟಿ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಯುವ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ರೈ, ಪ್ರಧಾನ ಕಾರ್ಯದರ್ಶಿ ನಿತಿನ್ ರೈ, ಖಜಾಂಚಿ ಶಿವಪ್ರಸಾದ್ ರೈ, ಪದಾಧಿಕಾರಿಗಳಾದ ಸುನಿಲ್ ಶೆಟ್ಟಿ, ರವಿಕಿರಣ್ ಶೆಟ್ಟಿ ಹಾಜರಿದ್ದರು. ನಮ್ಮ ಕೊಡಗು ಜಿಲ್ಲೆಯಲ್ಲಿರುವಂತಹ ಎಲ್ಲ ಬಂಟ ಬಾಂಧವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನೀವೆಲ್ಲ ಮಾಧ್ಯಮ ಮಿತ್ರರೊಂದಿಗೂ ಕೂಡ ನಾವು ಈ ಒಂದು ಆಹ್ವಾನ ಪತ್ರಿಕೆಯನ್ನು ನೀಡಿದೆ. ನಿಮಗೆ ಆಹ್ವಾನ ಪತ್ರಿಕೆ ನಮ್ಮ ಒಂದು ಸಂಘದಿಂದ ಕೊಡ್ತಿರುವ ಆಹ್ವಾನ ಪತ್ರಿಕೆ ಅಂತ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಿತಿನ್. ನಾನು ಯೂತ್ ಬಂಚ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ. ಬರುವ ತಿಂಗಳು ಆಟಿ ಪ್ರಯುಕ್ತ ಮತ್ತು ನಗರ ಬಂಟರ ಮಹಿಳಾ ಘಟಕ ಮಡಿಕೇರಿ ಸಹಯೋಗದೊಂದಿಗೆ 2ನೇ ವರ್ಷದ ಆಟಿ ಡೊಂಜಿ ದಿನ ಬಂಟೇರಿನ ಸಮ್ಮೇಳನ ದಿನಾಂಕ 4 ಆಗಸ್ಟ್ 2024ರ ಭಾನುವಾರ. ಸ್ಥಳ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ, ಮ್ಯಾನಸ್ ಕಾಂಪೌಂಡ್, ಮಡಿಕೇರಿ. ನಮ್ಮೆಲ್ಲ ಬಂಟ ಬಾಂಧವರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ನಗರ ಬಂಟ ಮಡಿಕೇರಿ ಸಹಯೋಗದೊಂದಿಗೆ 2ನೇ ವರ್ಷದ ಆಟಿ ಡೊಂಜಿ ಬಂಟರ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಬೆಳಿಗ್ಗೆ ನಮ್ಮದು ಇನಾಗ್ರೇಷನ್ ಇದೆ. ಅದನ್ನು ನಮ್ಮ ಮಹಿಳಾ ನಗರ ಘಟಕದ ಸೌಮ್ಯ ಸಚಿವರು ಅಧ್ಯಕ್ಷರು ವಹಿಸಿಕೊಂಡು ಉದ್ಘಾಟನೆಯನ್ನು ಐತಪ್ಪ ಗೌರವಾಧ್ಯಕ್ಷರು ಉದ್ಘಾಟನೆ ಮಾಡಲಿದ್ದಾರೆ ಸಮಾರೋಪ ಸಮಾರಂಭವನ್ನು. ಹಾಗೆ ಅದರಲ್ಲಿ ಬಾಕಿ ಭಿನ್ನ. ಆಮೇಲೆ ಸಂಜೆ ಸಮಾರೋಪ ಸಮಾರಂಭ ಇದೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ರೈ ವಹಿಸಿಕೊಂಡಿದ್ದಾರೆ. ಹಾಗೆ ಉದ್ಘಾಟನೆಯನ್ನು ನಮ್ಮ ಗೌರವಾನ್ವಿತ ಜಗದೀಶ್ ರೈ ಅವರು ಅಧ್ಯಕ್ಷರು ಕೊಡಗು ಜಿಲ್ಲಾ ಮಟ್ಟದ ಸಚಿವರು ವಹಿಸಿಕೊಂಡು ಮತ್ತೆ ಬಾಕಿ ಮುಖ್ಯ ಅತಿಥಿಗಳೆಲ್ಲ ಬರ್ತಿದ್ದಾರೆ. ಮತ್ತೆ ಸಂಜೆ 6 ಗಂಟೆಗೆ ಗೀತ ಸಾಹಿತ್ಯ ಸಂಭ್ರಮ ಅಂತ ವಿಠಲ್ ನಾಯಕ್ ಮತ್ತು ಬಳಗ ಕಲಾವಿದರಿಂದ ಸಂದೇಶ ಸಂತೋಷ ಅಂತೇಳಿ ಅದು ಸಂಜೆ 6 ಗಂಟೆಗೆ ಇರ್ತದೆ. ಅದು ಕಾರ್ಯಕ್ರಮಗಳು ಇದೆ. ಆಮೇಲೆ ಪುರುಷರಿಗೆ ಪಂದ್ಯಾಟಗಳಿರ್ತದೆ. ಫುಟ್ಬಾಲ್ ಪಂದ್ಯಾಟ ಓನ್ಲಿ ಬಂಟ್ಸ್ ಬಾಂಧವರಿಗೆ ಮಾತ್ರ 7+2 ಅಂತ ಇದು ಮಾಡಿದ್ದೀವಿ. ಮತ್ತು ವಾಲಿಬಾಲ್ ಪಂದ್ಯಾಟ ಇದೆ ಪುರುಷರಿಗೆ, ಮತ್ತು ಟಗಫೋರ್ ಇದೆ ಪುರುಷರಿಗೆ. ಮಹಿಳೆಯರಿಗೆ ಥ್ರೋಬಾಲ್ ಮತ್ತು ಟಗಫೋರ್ ಇದೆ. ಮಕ್ಕಳಿಗೆ ಬಾಧ್ಯತೆ ಆಡುವ ಸ್ಪರ್ಧೆಗಳೆಲ್ಲ ಇದೆ. ಮತ್ತು ಅದರಲ್ಲಿ ಮಳೆ ಜಯಂತಿಯಲ್ಲಿ ನಾವು ಅದನ್ನು ಅರ್ಧದಲ್ಲಿ